ನಮಸ್ಕಾರ ಸ್ನೇಹಿತರೆ, ಇದೇ ತಿಂಗಳ 29ನೇ ತಾರೀಕು ಎಷ್ಟೋ ಪವಿತ್ರವಾದ ಪುಷ್ಯ ಅಮಾವಾಸ್ಯೆ ಬಂದಿದೆ. ಇದನ್ನೇ ದರ್ಶ ಅಮಾವಾಸ್ಯೆ, ಚೊಲ್ಲಂಗಿ ಅಮಾವಾಸ್ಯೆ ಅಥವಾ ಮೌನಿ ಅಮಾವಾಸ್ಯೆ ಅಂತಲೂ ಕರೀತಾರೆ. ಪ್ರತಿ ವರ್ಷ ಬರೋ ಪುಷ್ಯ ಅಮಾವಾಸ್ಯೆಗೂ ಈ ಸಲ ಬಂದಿರೋ ಪುಷ್ಯ ಅಮಾವಾಸ್ಯೆಗೂ ತುಂಬಾನೇ ವ್ಯತ್ಯಾಸ ಇದೆ. ಯಾಕಂದ್ರೆ ಈ ಸಲ ಬಂದಿರೋ ಪುಷ್ಯ ಅಮಾವಾಸ್ಯೆ 144 ವರ್ಷಗಳ ನಂತರ ಬಂದಿರೋ ಮಹಾ ಕುಂಭಮೇಳ ಸಮಯದಲ್ಲಿ ಬಂದಿದೆ. ಹಾಗಾಗಿ ಈ ಅಮಾವಾಸ್ಯೆಗೆ ಕೋಟಿ ಸೂರ್ಯ ಗ್ರಹಣಗಳಿಗೆ ಇರುವಂತ ಶಕ್ತಿ ಇರುತ್ತೆ. ಈ ಅಮಾವಾಸ್ಯೆಯಂದು ದೇವಾನುದೇವತೆಗಳ ಶಕ್ತಿ ಭೂಮಿ ಮೇಲೆ ಆವಹಿಸಿರುತ್ತೆ. ಇಂಥ ಪವಿತ್ರವಾದ ದಿನದಂದು ರಹಸ್ಯವಾಗಿ ನಿಮ್ಮ ಮನೆ ಬಾಗಿಲಿಗೆ ಇದನ್ನ ಕಟ್ಟಿದರೆ ನಿಮ್ಮ ಮನೆಯಲ್ಲಿರೋ ಸಕಲ ದೋಷಗಳು ಹೋಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ. ಮನೆಯಲ್ಲಿರೋ ದರಿದ್ರವೆಲ್ಲ ಹೋಗಿ ನೀವು ಊಹಿಸಿರದಷ್ಟು ಹಣ ನಿಮ್ಮ ಮನೆಗೆ ಬರುತ್ತೆ. ಹಾಗಾದ್ರೆ ಈ ಪುಷ್ಯ ಅಮಾವಾಸ್ಯೆಯಂದು ಮನೆ ಬಾಗಿಲಿಗೆ ಏನು ಕಟ್ಟಬೇಕೆಂದು ಈಗ ನಾವು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಪ್ರಪಂಚದಲ್ಲಿ ಅತಿ ದೊಡ್ಡ ಆಧ್ಯಾತ್ಮಿಕ ಸಂಗಮ ಅಂದ್ರೆ ಅದು ಮಹಾ ಕುಂಭಮೇಳ ಮಾತ್ರ. ಸುಪ್ರಸಿದ್ಧ ಕ್ಷೇತ್ರವಾದ ಪ್ರಯಾಗ್ ರಾಜ್ ನಲ್ಲಿ ಜನವರಿ 13ರಿಂದ ಫೆಬ್ರವರಿ 26ರವರೆಗೂ ಸತತ 45 ದಿನಗಳ ಕಾಲ ನಡೆಸಲಿರುವ ಈ ಮಹೋನ್ನತ ಕಾರ್ಯಕ್ರಮದಲ್ಲಿ ಕೋಟ್ಯಾನುಕೋಟಿ ಭಕ್ತರು ಪಾಲ್ಗೊಳ್ಳುತ್ತಾರೆ. ಸಾಮಾನ್ಯ ಪ್ರಜೆಗಳ ಜೊತೆಗೆ ಸಾಧುಗಳು, ಸನ್ಯಾಸಿಗಳು, ಅಘೋರಿಗಳು, ಮುಖ್ಯವಾಗಿ ನಾಗಸಾಧುಗಳು ಎಲ್ಲೆಲ್ಲಿಂದಲೂ ಬಂದು ಇಲ್ಲಿ ಸೇರುತ್ತಾರೆ. ಈ ಸಮಯದಲ್ಲಿ ಇಲ್ಲಿ ಪುಣ್ಯ ಸ್ನಾನ ಮಾಡಿದರೆ ಜನ್ಮ ಪಾವನವಾಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಕುಂಭಮೇಳವನ್ನು 4 ರೀತಿಯಲ್ಲಿ ಆಚರಿಸಲಾಗುತ್ತೆ. ಮೊದಲನೇದು ಮಾಘ ಮೇಳ. ಇದನ್ನ ವರ್ಷಕ್ಕೆ ಒಂದು ಸಲ ಮಾಘ ಮಾಸದಲ್ಲಿ ಪ್ರಯಾಗ್ ರಾಜ್ ನಲ್ಲಿ ಆಚರಿಸುತ್ತಾರೆ. ಎರಡನೆಯದು ಅರ್ಧ ಕುಂಭಮೇಳ. ಇದನ್ನು 6 ವರ್ಷಗಳಿಗೆ ಒಂದು ಸಲ ಹರಿದ್ವಾರ್ ಹಾಗೂ ಪ್ರಯಾಗ್ ರಾಜ್ ನಲ್ಲಿ ನಡೆಸುತ್ತಾರೆ. ಮೂರನೆಯದು ಪೂರ್ಣ ಕುಂಭಮೇಳ. ಇದನ್ನು 12 ವರ್ಷಗಳಿಗೊಮ್ಮೆ ಹರಿದ್ವಾರ್, ಪ್ರಯಾಗ್ ರಾಜ್, ನಾಸಿಕ್, ಉಜ್ಜಯಿನಿಯಲ್ಲಿ ಆಚರಿಸುತ್ತಾರೆ. ಇನ್ನು ಕೊನೆಯದು ಮಹಾ ಕುಂಭಮೇಳ. ಇದನ್ನು 144 ವರ್ಷಗಳಿಗೆ ಒಂದು ಸಲ ಆಚರಿಸುತ್ತಾರೆ. ಇದು 12 ಕೋಟಿ ಕುಂಭಮೇಳಗಳಿಗೆ ಸಮಾನ. ಇದನ್ನ ಯಾವಾಗಲೂ ಕೂಡ ಪ್ರಯಾಗ್ ರಾಜ್ ನಲ್ಲಿ ಆಚರಿಸುವುದು ವಾಡಿಕೆ. ಮಹಾ ಕುಂಭಮೇಳಕ್ಕೆ ಸಂಬಂಧಿಸಿದಂತ ಒಂದು ಪುರಾಣ ಕಥೆ ಇದೆ. ಪೂರ್ವದಲ್ಲಿ ದೇವತೆಗಳು ಅವರ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು, ಅಮರತ್ವವನ್ನು ಪಡೆದುಕೊಳ್ಳುವ ಸಲುವಾಗಿ ಕ್ಷೀರಸಾಗರ ಮಂಥನ ಶುರು ಮಾಡಿದರು. ಇದು ದೇವತೆಗಳಿಂದ ಮಾತ್ರ ಸಾಧ್ಯವಾಗದ ಕೆಲಸ ಎಂದು ಭಾವಿಸಿ ಅರ್ಧ ಅಮೃತವನ್ನು ಹಂಚಿಕೊಳ್ಳುವಂತೆ ಮಾತುಕೊಟ್ಟು ರಾಕ್ಷಸರ ಸಹಾಯವನ್ನು ಪಡೆದುಕೊಂಡರು. ಆದರೆ ಅಮೃತ ಹೊರಗೆ ಬಂದ ಮೇಲೆ ದೇವತೆಗಳು ಹಾಗೂ ರಾಕ್ಷಸರ ಮಧ್ಯೆ ಗಲಾಟೆ ಶುರುವಾಯಿತು. 12 ರಾತ್ರಿ ಹಾಗೂ 12 ಹಗಲು ಈ ಅಮೃತಕ್ಕಾಗಿ ದೇವತೆಗಳು ಹಾಗೂ ರಾಕ್ಷಸರ ಮಧ್ಯೆ ಯುದ್ಧ ನಡೆಯಿತು. ಮನುಷ್ಯರ ಲೆಕ್ಕದಲ್ಲಿ ತೆಗೆದುಕೊಂಡ್ರೆ ಈ 12 ರಾತ್ರಿ ಅನ್ನೋದು 12 ವರ್ಷಗಳು. ಈ ಸಮಯದಲ್ಲಿ ಮಹಾವಿಷ್ಣು ಮೋಹಿನಿ ಅವತಾರ ತಾಳಿ ಅಮೃತ ಕಲಶವನ್ನು ಎತ್ತಿಕೊಂಡು ಹೋಗುವ ಸಂದರ್ಭದಲ್ಲಿ 4 ಹನಿಗಳಷ್ಟು ಅಮೃತ ಹರಿದ್ವಾರ್, ಪ್ರಯಾಗ್ ರಾಜ್, ನಾಸಿಕ್ ಹಾಗೂ ಉಜ್ಜಯಿನಿ ಪುಣ್ಯಕ್ಷೇತ್ರಗಳಲ್ಲಿ ಬಿದ್ದಿತು. ಹಾಗಾಗಿ 12 ವರ್ಷಕ್ಕೆ ಒಮ್ಮೆ ನಡೆಸುವ ಪೂರ್ಣ ಕುಂಭಮೇಳ ಸಮಯದಲ್ಲಿ ಈ ಕ್ಷೇತ್ರಗಳಲ್ಲಿ ಸ್ನಾನ ಮಾಡೋದ್ರಿಂದ ಮನುಷ್ಯ ಮಾಡಿರುವ ಎಲ್ಲಾ ಪಾಪಗಳು ಹೊರಟು ಹೋಗುವುದಾಗಿ ಪೂರ್ವಕಾಲದಿಂದಲೂ ನಂಬಿಕೊಂಡು ಬರಲಾಗಿದೆ. ಈಗ ನಡೆಯುತ್ತಿರುವುದು ಮಹಾ ಕುಂಭಮೇಳ. ಇದು 144 ವರ್ಷಗಳಿಗೆ ಒಂದು ಸಲ ಮಾತ್ರ ಬರುತ್ತೆ. ಅಂದ್ರೆ ಮನುಷ್ಯ ಅವನ ಜೀವನಾವಧಿಯಲ್ಲಿ ಒಂದು ಮಹಾ ಕುಂಭಮೇಳ ಮಾತ್ರ ನೋಡಲು ಸಾಧ್ಯ. ಕೆಲವರಿಗೆ ಆ ಭಾಗ್ಯವೂ ಇರುವುದಿಲ್ಲ. ಈ ಸಮಯದಲ್ಲಿ ನಾವಿದ್ದೀವಿ ಅಂದ್ರೆ ಅದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತಾನೆ ಹೇಳ್ಬೇಕು. ಈ ವರ್ಷ ಜನವರಿ 13ನೇ ತಾರೀಕು ಪುಷ್ಯ ಹುಣ್ಣಿಮೆಯ ದಿನ, 14ನೇ ತಾರೀಕು ಮಹಾ ಸಂಕ್ರಾಂತಿಯ ದಿನ, ಜನವರಿ 29 ಮೌನಿ ಅಮಾವಾಸ್ಯೆಯ ದಿನ, ಫೆಬ್ರವರಿ 3ನೇ ತಾರೀಕು ವಸಂತ ಪಂಚಮಿಯ ದಿನ,
ಫೆಬ್ರವರಿ 12ನೇ ತಾರೀಕು ಮಾಘ ಹುಣ್ಣಿಮೆಯ ದಿನ, ಫೆಬ್ರವರಿ 26ನೇ ತಾರೀಕು ಮಹಾಶಿವರಾತ್ರಿ ಪರ್ವದಿನಗಳಲ್ಲಿ ಈ 4 ಕ್ಷೇತ್ರಗಳಲ್ಲಿ ಪುಣ್ಯ ಸ್ನಾನ ಆಚರಿಸುವುದು ವಾಡಿಕೆ. ಕುಂಭಮೇಳ ಸಮಯದಲ್ಲಿ ದೇವಾನುದೇವತೆಗಳು ಭೂಮಿಯ ಮೇಲೆ ಬಂದು ಎಲ್ಲಾ ಭಕ್ತರನ್ನು ಆಶೀರ್ವದಿಸುತ್ತಾರೆ ಎಂದು ಪುರಾಣಗಳು ಹೇಳುತ್ತವೆ. ಗುಪ್ತ ಮಹಾರಾಜರ ಕಾಲದಲ್ಲಿ ಅಂದ್ರೆ 4ನೇ ಶತಮಾನದಲ್ಲೂ ಕೂಡ ಕುಂಭಮೇಳ ಆಚರಿಸಿದಂತೆ ನಮ್ಮ ಚರಿತ್ರೆ ಹೇಳುತ್ತಿದೆ. ಅಂದಿನ ರಾಜರು ಕೂಡ ಈ ಆಚಾರವನ್ನು ದೊಡ್ಡ ಮಟ್ಟದಲ್ಲಿ ಆಚರಿಸುತ್ತಿದ್ದರು. ನದಿ ದಡದಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳು, ಘಾಟ್ಗಳು ನಿರ್ಮಿಸಿ ಪುಣ್ಯ ಸ್ನಾನಕ್ಕೆ ಭಕ್ತರಿಗಾಗಿ ಏರ್ಪಾಟು ಮಾಡಿದ್ದರು. ಆ ರೀತಿ ಚಿಕ್ಕದಾಗಿ ನಡೆಯುತ್ತಿದ್ದ ಈ ಆಚಾರ ಈಗ ದೇಶ ವಿದೇಶಗಳಿಗೂ ತಿಳಿದು ಎಷ್ಟೋ ವಿದೇಶಿಯರು ಕೂಡ ಇಲ್ಲಿ ಬಂದು ಪುಣ್ಯ ಸ್ನಾನ ಮಾಡಿ ಹೋಗುತ್ತಿದ್ದಾರೆ. 12ನೇ ಶತಮಾನದ ನಂತರ ಇದರ ಪ್ರತಿಷ್ಠೆ ಇನ್ನಷ್ಟು ಹೆಚ್ಚಾಯಿತು. ವಿವಿಧ ರಾಜ್ಯಗಳಿಗೆ ಸೇರಿದ ರಾಜರು ಇದರಲ್ಲಿ ಪಾಲ್ಗೊಂಡು ಪ್ರಜೆಗಳಿಗೆ ಎಷ್ಟೋ ಆರ್ಥಿಕ ಸಹಾಯ, ಅನುಕೂಲತೆ ಮಾಡಿಕೊಟ್ಟು ಹೋಗುತ್ತಿದ್ದರು. ಅಕ್ಬರ್ ಕಾಲದಲ್ಲೂ ಕೂಡ ಮಹಾ ಕುಂಭಮೇಳ ಸಮಯದಲ್ಲಿ ಪ್ರತ್ಯೇಕ ನಿಧಿಗಳನ್ನು ಬಿಡುಗಡೆ ಮಾಡಿದಂತೆ ಚರಿತ್ರೆಯಲ್ಲಿದೆ. ಮಹಾ ಕುಂಭಮೇಳ ನಡೆಯುವ ಅಷ್ಟು ದಿನಗಳೂ ಕೂಡ ಆ ಪ್ರಾಂತ್ಯವೆಲ್ಲ ಹರ ಹರ ಮಹಾದೇವ ಎಂಬ ನಾಮಜಪದಿಂದ ತುಂಬಿ ಹೋಗಿರುತ್ತೆ. ಕೊರೆಯುವ ಚಳಿಯಲ್ಲಿ ವಸ್ತ್ರವೇ ಧರಿಸದೇ ಇರುವಂತ ನಾಗಸಾಧುಗಳು ಎಲ್ಲಾ ಸಂಬಂಧಗಳನ್ನು ತ್ಯಜಿಸಿ ಮೋಕ್ಷಕ್ಕಾಗಿ ಪರಿತಪಿಸುವಂತ ಮಹಾ ಸಾಧು ಸಂತರು ಈ ಸಮಯದಲ್ಲಿ ಈ ಪ್ರಾಂತ್ಯಗಳಲ್ಲಿ ನಮಗೆ ದರ್ಶನ ಕೊಡುತ್ತಾರೆ. ಕುಂಭಂ ಅಂದ್ರೆ ಮಡಕೆ ಅಥವಾ ಕಲಶ. ಇಷ್ಟೊಂದು ವಿಶಿಷ್ಟತೆ ಇರುವ ಮಹಾ ಕುಂಭಮೇಳದ ಸಮಯದಲ್ಲಿ ಈ ಸಲ ಪುಷ್ಯ ಹುಣ್ಣಿಮೆ ಬಂದಿದೆ. ಸೂರ್ಯ ಮಹಾ ಸಂಕ್ರಾಂತಿ ಪರ್ವದಿನದಂದು ಉತ್ತರಾಯಣ ಪುಣ್ಯ ಕಾಲದಲ್ಲಿ ಪ್ರವೇಶಿಸುತ್ತಾರೆ. ಅದರ ನಂತರ ಬರುವ ಮೊಟ್ಟ ಮೊದಲನೇ ಅಮಾವಾಸ್ಯೆಯನ್ನು ಪುಷ್ಯ ಅಮಾವಾಸ್ಯೆ, ದರ್ಶ ಅಮಾವಾಸ್ಯೆ ಅಥವಾ ಮೌನಿ ಅಮಾವಾಸ್ಯೆ ಅಂತ ಕರೀತಾರೆ. ದೀಪಾವಳಿ ಅಮಾವಾಸ್ಯೆಗಿಂತಲೂ ಅಧಿಕ ಫಲವನ್ನು ಈ ಮೌನಿ ಅಮಾವಾಸ್ಯೆ ನಮಗೆ ಕೊಡುತ್ತೆ. ಪುಷ್ಯ ಮಾಸದಲ್ಲಿ ಸೂರ್ಯ ಹಾಗೂ ಚಂದ್ರರು ಮಕರ ರಾಶಿಯೊಳಗೆ ಬೆರೆಯುವುದೇ ಪುಷ್ಯ ಅಮಾವಾಸ್ಯೆ. ಮೌನಿ ಅಮಾವಾಸ್ಯೆಯ ಅರ್ಥ ಏನೆಂದರೆ, ಮೌನಿ ಅಂದರೆ ಮೌನ, ಅಮಾವಾಸ್ಯೆ ಅಂದರೆ ಕತ್ತಲು. ಹಾಗಾಗಿ ಮೌನಿ ಅಮಾವಾಸ್ಯೆ ಎಂದು ಹಗಲೆಲ್ಲ ಮೌನವ್ರತ ಆಚರಿಸಿ ರಾತ್ರಿ ನಮ್ಮೊಳಗಿರುವಂತ ಅಹಂಕಾರವನ್ನು, ಅಜ್ಞಾನವನ್ನು, ಕೆಟ್ಟ ಗುಣಗಳನ್ನು ಕತ್ತಲಿನಲ್ಲಿ ಬೆರೆಸುವುದೇ ಮೌನಿ ಅಮಾವಾಸ್ಯೆ. ಸ್ನೇಹಿತರೆ, ನಮ್ಮ ಬಾಯಿಂದ ಬರೋ ಮಾತುಗಳಿಂದ ಕೆಲವರಿಗೆ ಸಂತೋಷವಾದ್ರೆ ಕೆಲವರಿಗೆ ದುಃಖವಾಗುತ್ತೆ, ಇನ್ನೂ ಕೆಲವರಿಗೆ ನೋವಾಗುತ್ತೆ. ಹಾಗಾಗಿ ಅತಿ ಪವಿತ್ರವಾದ ಮೌನಿ ಅಥವಾ ಪುಷ್ಯ ಅಮಾವಾಸ್ಯೆಯಂದು ಯಾರೂ ಕೂಡ ತಮ್ಮ ಬಾಯಿಂದ ಕೆಟ್ಟ ಪದಗಳ ಬಳಕೆ ಮಾಡಬಾರದು ಎಂಬ ಕಾರಣದಿಂದ ಅಂದು ಮೌನವ್ರತ ಆಚರಿಸಬೇಕು ಎಂಬ ಆಚಾರ ನಮ್ಮ ಪೂರ್ವಿಕರು ಇಟ್ಟಿದ್ದಾರೆ. ಈ ದಿನದಂದು ಯಾರು ಅಪ್ಪಿತಪ್ಪಿ ಕೆಟ್ಟ ಮಾತುಗಳು ಬಳಸುತ್ತಾರೋ ಅವರಿಗೆ ಜೀವನದಲ್ಲಿ ನೂಲು ದಾರದಷ್ಟು ಶುಭ ಕೂಡ ನಡೆಯಲ್ಲ. ಎಷ್ಟೋ ಶಕ್ತಿಯುತವಾದ ಈ ದಿನದಂದು ಯಾರು ಮೌನವ್ರತ ಆಚರಿಸುತ್ತಾರೋ ಅವರು ಅಂದುಕೊಂಡ ಎಲ್ಲಾ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಅವರಿಗೆ ಎಲ್ಲಾ ರೀತಿಯಲ್ಲೂ ಶುಭ ಮಾತ್ರವೇ ನಡೆಯುತ್ತೆ. ಈ ದಿನದಂದು ಕೆಲವು ಆಚಾರಗಳನ್ನು ತಪ್ಪದೆ ಪಾಲಿಸಬೇಕು. ಅದರಲ್ಲಿ ಮೊದಲನೆಯದು ಹಾಗೂ ಮುಖ್ಯವಾದದ್ದು, ಎಲ್ಲರೂ ಕೂಡ ಸೂರ್ಯೋದಯಕ್ಕೂ ಮುಂಚೆಯೇ ಎದ್ದು ತಲೆ ಸ್ನಾನ ಮಾಡಿಕೊಳ್ಳಬೇಕು. ಎರಡನೆಯದು, ಅಪ್ಪಿತಪ್ಪಿಯು ಗಂಡ ಹೆಂಡತಿ ಶಾರೀರಿಕ ಸಂಬಂಧ ಇಟ್ಟುಕೊಳ್ಳಬಾರದು. ಯಾಕಂದ್ರೆ ಇವತ್ತು ಗಂಡ ಹೆಂಡತಿ ಕೂಡಿದರೆ ಅವರಿಗೆ ಹುಟ್ಟುವಂತ ಮಗು ಅಂಗವಿಕಲತೆ ಅಥವಾ ರಾಕ್ಷಸ ಬುದ್ಧಿ ಅಥವಾ ವಿಕೃತ ಮನಸ್ಸಿನ ಮಗು ಜನಿಸುತ್ತೆ. ಈ ದಿನಕ್ಕೆ ಇನ್ನೊಂದು ವಿಶಿಷ್ಟತೆ ಕೂಡ ಇದೆ. ಮೌನಿ ಅಮಾವಾಸ್ಯೆ ಅಂದ್ರೆ ನಮ್ಮ ಪಿತೃಗಳನ್ನು ಅಥವಾ ಪೂರ್ವಿಕರನ್ನು ಮೆಚ್ಚಿಸುವ ದಿನವಂತೆ. ಒಂದು ವೇಳೆ ನಿಮ್ಮ ಪೂರ್ವಿಕರು ಬದುಕಿರುವಾಗ ನೀವು ಅವರ ಮನಸ್ಸು ನೋಯಿಸಿರುವಂತ ಕೆಲಸ ಮಾಡಿದ್ದರೆ ಅಥವಾ ಅವರಿಗೆ ಕಷ್ಟ ಏನಾದರೂ ಕೊಟ್ಟಿದ್ದರೆ, ಒಂದು ವೇಳೆ ನೀವು ಅವರ ಹತ್ತಿರ ಕ್ಷಮೆ ಕೇಳುವುದಕ್ಕೂ ಮುಂಚೆ ಅವರು ಮೃತಪಟ್ಟಿದ್ದರೆ, ಈ ದಿನದಂದು ನೀವು ಮನಸಾರೆ ಅವರಿಗೆ ಕ್ಷಮೆ ಕೇಳಬಹುದು. ಅದು ನೇರವಾಗಿ ಅವರಿಗೆ ತಲುಪುತ್ತೆ. ಇನ್ನು ಕೆಲಸಕ್ಕೆ ಹೋಗುವವರು, ವ್ಯಾಪಾರ ಮಾಡುವವರು ಮೌನವಾಗಿರಲು ಸಾಧ್ಯವಾಗಲ್ಲ.
ಅವರಿಗೆ ಮಾತೆ ಬಂಡವಾಳ. ಹಾಗಾಗಿ ನೀವು ಮೌನ ಪಾಟಿಸದಿದ್ದರೂ ಪರವಾಗಿಲ್ಲ. ಕೆಟ್ಟ ಪದಗಳ ಬಳಕೆ ಮಾತ್ರ ಮಾಡಬೇಡಿ. ಸಾಧ್ಯವಾದಷ್ಟು ಕಡಿಮೆ ಮಾತನಾಡಿ. ದಿನವಿಡೀ ನಿಮ್ಮ ಮನಸ್ಸಿನಲ್ಲಿ ಭಗವಂತನ ನಾಮಸ್ಮರಣೆ ಜಪ ಮಾಡುತ್ತೀರಿ. ಯಾಕಂದ್ರೆ ನೀವು ಒಬ್ಬರನ್ನು ಕೆಟ್ಟ ಮಾತುಗಳಿಂದ ಬೈದರೆ ಆ ವ್ಯಕ್ತಿಗೆ ಆ ಕ್ಷಣ ಮಾತ್ರ ಬೇಜಾರಾಗಬಹುದು. ನೀವು ನಂತರ ಕ್ಷಮೆ ಕೇಳಿದ ಮೇಲೆ ನಿಮ್ಮ ಮೇಲಿರುವ ಕೋಪ ಹೋಗಲೂಬಹುದು. ಆದರೆ ನಿಮಗೆ ಮಾತ್ರ ಜೀವನ ಪರ್ಯಂತ ಮಹಾಪಾಪ ಸುತ್ತಿಕೊಳ್ಳುತ್ತೆ. ಒಮ್ಮೊಮ್ಮೆ ಮುಂದಿನ ಜನ್ಮಕ್ಕೂ ಕೂಡ ಈ ಪಾಪ ನಿಮ್ಮನ್ನ ಬಿಡಲ್ಲ. ಹಾಗಾಗಿ ಮೌನಿ ಅಮಾವಾಸ್ಯೆ ಎಂದು ಮರೆತು ಕೂಡ ಕೆಟ್ಟ ಮಾತುಗಳನ್ನು ಆಡಬೇಡಿ. ನೀವು ಇತರರನ್ನು ಬೈಯುವ ಪ್ರತಿಯೊಂದು ಮಾತು ಅವರಿಗೆ ವರವಿದ್ದಂತೆ, ಆದರೆ ನಿಮಗೆ ಶಾಪವಿದ್ದಂತೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಈ ದಿನ ಅಂದ್ರೆ ಮೌನಿ ಅಮಾವಾಸ್ಯೆಯ ದಿನ ಆಲದ ಮರದಲ್ಲಿ ಈ ಭೂಮಿಯ ಮೇಲಿರೋ ಎಲ್ಲಾ ನಕಾರಾತ್ಮಕ ಶಕ್ತಿ ಕೂಡ ಆವರಿಸಿರುತ್ತದೆ. ಹಾಗಾಗಿ ಆ ಮರದ ಹತ್ತಿರ ಮಾತ್ರ ಹೋಗಬೇಡಿ. ಮುಖ್ಯವಾಗಿ ಮಕ್ಕಳನ್ನು ಕಳಿಸಬೇಡಿ. ಅಪ್ಪಿತಪ್ಪಿ ಆಡುವಾಗ ಅಲ್ಲಿ ಮಕ್ಕಳು ಕೆಳಗೆ ಬಿದ್ದರಂತೂ ಕೂಡಲೇ ನಕಾರಾತ್ಮಕ ಶಕ್ತಿ ಅವರ ಮೈಯೊಳಗೆ ಸೇರಿಕೊಳ್ಳುತ್ತೆ. ಇನ್ನು ಈ ದಿನದಂದು ರಹಸ್ಯವಾಗಿ ನೀವು ನಿಮ್ಮ ಮುಖದ್ವಾರ ಅಥವಾ ಸಿಂಹದ್ವಾರಕ್ಕೆ ಕಟ್ಟಬೇಕಾದ ಪದಾರ್ಥ ಏನಂದ್ರೆ, ಮೊದಲು ಒಂದು ಕಪ್ಪು ಬಟ್ಟೆ ತೆಗೆದುಕೊಳ್ಳಿ. ಕೈಯಲ್ಲಿ ಒಂದು ಹಿಡಿ ಕಪ್ಪು ಎಳ್ಳು ತೆಗೆದುಕೊಂಡು ನಮ್ಮ ಮನೆಯಲ್ಲಿರುವ ಕೆಟ್ಟ ಪ್ರಭಾವವೆಲ್ಲ ಈ ದಿನದೊಂದಿಗೆ ನಾಶವಾಗಬೇಕು. ನಾವು ದಿನೇ ದಿನೇ ಅಭಿವೃದ್ಧಿಯಾಗಬೇಕು. ನಾವು ಎಂದೂ ಕೂಡ ಯಾವ ವಿಚಾರದಲ್ಲೂ ಕಷ್ಟ ಅನುಭವಿಸಬಾರದು ಎಂದು ಹೇಳಿ ಅದನ್ನು ಆ ಕಪ್ಪು ಬಟ್ಟೆಯೊಳಗೆ ಹಾಕಿ. ಅದರ ನಂತರ 7 ಬಿಲ್ವ ಮರದ ಬೀಜಗಳನ್ನು ತೆಗೆದುಕೊಳ್ಳಿ. ಇದಕ್ಕಾಗಿ ನೀವು ಬೇಲದ ಹಣ್ಣನ್ನು ತೆಗೆದುಕೊಂಡರೆ ಸಾಕು. ಒಳಗೆ ನಿಮಗೆ ಬೇಕಾದಷ್ಟು ಬೀಜಗಳು ಸಿಗುತ್ತವೆ. ಅದರಲ್ಲಿ 7 ಬೀಜಗಳನ್ನು ತೆಗೆದುಕೊಳ್ಳಿ. ಕಪ್ಪು ಬೀಜಗಳಿದ್ರೆ ತುಂಬಾ ಉತ್ತಮ. ಸಿಗಲಿಲ್ಲ ಅಂದರೆ ಬಿಳಿ ಬೀಜ ಕೂಡ ಪರವಾಗಿಲ್ಲ. ಕಪ್ಪು ಎಳ್ಳು ಹಾಗೂ 7 ಬಿಲ್ವ ಬೀಜಗಳನ್ನು ಆ ಕಪ್ಪು ಬಟ್ಟೆಯೊಳಗೆ ಹಾಕಿ ಗಂಟು ಕಟ್ಟಿ ನಿಮ್ಮ ಮನೆ ಬಾಗಿಲಿಗೆ ಕಟ್ಟಿಬಿಡಿ. ನೀವು ಈ ಪರಿಹಾರ ಮಾಡುವಾಗ ನಿಮ್ಮ ಮನೆಯವರಾಗಲಿ ಅಕ್ಕಪಕ್ಕದ ಮನೆಯವರಾಗಲಿ ಯಾರೇ ಆಗಲಿ ನೋಡಬಾರದು. ಇದನ್ನು 1 ವರ್ಷದ ಕಾಲ ಹಾಗೆ ಬಿಟ್ಟು ವರ್ಷದ ನಂತರ ಹರಿಯುವ ನೀರಿನಲ್ಲಿ ಎಸೆದು ಬಿಡಿ. ಮತ್ತೆ ಹೊಸದಾಗಿ ಇದನ್ನು ತಯಾರಿಸಿ ಕಟ್ಟಬಹುದು. ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಬರುವುದಿಲ್ಲ. ಒಳಗೆ ಇದ್ದರೂ ಕೂಡ ಹೊರಟು ಹೋಗುತ್ತೆ. ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತೆ. ಸಕ್ಸಸ್ ನಿಮ್ಮ ಮನೆ ಬಾಗಿಲಿನಲ್ಲೇ ಕಾಯುತ್ತಿರುತ್ತೆ. ನೀವು ದಿನೇ ದಿನೇ ಅಭಿವೃದ್ಧಿಯಾಗುತ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.